ನಿಮ್ ಗೇಟ್ ಆಯ್ತಲ್ಲ ಅವತ್ತು ಏನಾಯ್ತು ಇನ್ಸಿಡೆಂಟ್ ಅಂತ ಒಂಚೂರು ಹೇಳ್ಬೋದು, ಅವತ್ತೆಲ್ಲ ಏನೇನಾಯ್ತು ಅಂತ ಏನೇನ್ ಮಾಡಿದ್ರಿ ಅಂತ. ಏನಾಗಲಿ ಸರ್, ನಾನು ಒಬ್ರು ಬೇರೆಯವರು ಲಾಳ ಕಟ್ಸ್ಬಿಡಪ್ಪ ಅಂತಂದ್ರೆ ಬೇರೆ ಒಬ್ರು ಬಂದು ಲಾಳ ಕಟ್ಸ್ಬಿಡು ಅಂತಂದ್ಬಿಟ್ಟು ಇವರು ಹೋದ್ರು. ದರ್ಶನ್ ಸಾಹೇಬ್ರು ಲಾಳ ಕಟ್ಸ್ಬಿಡಪ್ಪ ಕಟ್ಸ್ಬಿಡೋ ಬರ್ತಾರ ಅವರು ಅಂತ ಹೇಳ್ಬಿಟ್ಟು ಅದ್ರ ಪಡ್ಗ ಅವ್ರು ಇಲ್ಲಿ ಹೋದ್ರೋ ಹೋದ್ರ ಅದು ಗೊತ್ತಿರಲ್ಲ. ಅವ್ರು ಹೇಳಿದ್ರು. ನಾ ಏನು ಮಾಡಿ ಇನ್ನು ಅವ್ರು ಬೇರೆ ಬಂದಿರಲ್ಲ ಲಾಳ ಕಟ್ಸ ಅಂತ ಅವ್ರಿಗೆ ನಾನು ಕಟ್ಸ್ಬಿಡೋ ಇನ್ನೇನೋ ಹೇಳ್ಬಿಟ್ಟು ಅದ್ರಲ್ಲ ಇವ್ರು ಅಂದ್ಬಿಟ್ಟು ಬರಕ್ಕೆ ಹಿಡ್ಕೊಂಡು ಹೋಗಿ ಹಗ್ಗ ಈಗ ಬಗ್ಬಿಟ್ಟು ಈಗ ಇಟ್ಕೊಳಕ ಮುಖ ಹಗ್ಗ ಬಿಚ್ಕ ಹಿಡ್ದನಲ್ಲ, ಕಣ್ಣು ಹೊಡೆದು ಬಿಡ್ತು ಸರ್. ಕಣ್ಗೆ ಹೊಡೆದ ತಕ್ಷಣ ಇಲ್ಲಿ ಕಣ್ಣು ಹೊಡೆದು ತಲೆಯಲ್ಲಿ ಬಂದ್ಬಿಡ್ತು. ಅಲ್ಲಿ ಏನು ಮಾಡ್ತೀವಿ ಕೆಳಕ ರುಬ್ಬನ್ ಬಿದ್ದುಬಿಟ್ಟದು. ಪುನಃ ಮುಂದ್ಕಂಕಲಿ ಏನು ನಡೀತಿದ್ದ ಮುಂದ್ಕಾಲಿ ಏನಾಯ್ತಾ ಇದ್ದ, ಎಲ್ಗೋಯ್ತಾ ಇದ್ದಾನ, ಇಲ್ಲ ಇಲ್ಲೇ ಬಿದ್ದಿದ್ದಾನ, ನಾನು ಹೋಯ್ತಾ ಇದ್ದಾನ, ಇಲ್ಲ ಏನು ಮಾಡ್ತಾ ಇದ್ದಾನೆ ಅಂತ ಒಂದು ಗೊತ್ತಾಗಲಿಲ್ಲ ಸರ್. ಅದಾದ್ಮೇಲೆ ನಿಮ್ನ ಹಾಸ್ಪಿಟಲ್ ಸೇರಿಸ್ತಾರೆ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೂಡ ತೋರಿಸ್ತಾರೆ. ಅದಾದ್ಮೇಲೆ ಮನೆಗೆ ನಿಮ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದು ದರ್ಶನ್ ಅವರೇ ಕರ್ಕೊಂಡ್ ಬಂದ್ಬಿಟ್ರೆ ಯಾರು ಕರ್ಕೊಂಡ್ ಬಂದ್ಬಿಟ್ರು? ಸರ್ ದರ್ಶನ್ ಅವ್ರು ಕರ್ಕೊಂಡ್ಬಿಟ್ಟಿಲ್ಲ, ದರ್ಶನ್ ಅವರೆಲ್ಲ ಕರ್ಕೊಂಡ್ಬಿಟ್ಟಿದ್ದು ಅವರು ಕಡೆಯವರೇ ಇರ್ಬೋದು. ಅವರು ದರ್ಶನ್ ಸಾಹೇಬ್ರಂತೂ ಇಲ್ಲಿ ಕರ್ಕೊಂಡು ನನಗೇನು ಬಿಟ್ಟಿಲ್ಲ. ಅವ್ರ ಕಡೆಯವರು ಯಾರೋ ಒಬ್ರು ಕರ್ಕೊಂಡ್ಬಿಟ್ಬಿಟ್ಟು ಕಾರಲ್ಲಿ ಹೋದ್ರು ಸರ್. ನಿಮ್ಗೆ ಏಟಾಗಿ ಪ್ರಜ್ಞೆ ಬಂತಲ್ಲ, ಅವಾಗ ದರ್ಶನ್ ನಿಮ್ ಜೊತೆ ಮಾತಾಡಿದ್ರು ಅಂತಂದ್ರು, ಏನಂತ ಮಾತಾಡಿದ್ರು, ಏನಂತ ಭರವಸೆ ಕೊಟ್ಟಿದ್ರು? ಏನಂತ ಭರವಸೆ ಕೊಟ್ಟಿದ್ರು ಅಂದ್ರೆ ಸರ್, ಹಾಸ್ಪಿಟ್ಲಿಗೆ ಹೋಗಿ ಸೇರ್ತಾ ಇರ್ಬೇಕಾರೆ ಸೇರೋಕ್ಕಿಂತ ಮುಂಚೆ ಏನೋ ಅಲ್ಲ ಸರ್, ಏಟಾದ ತಕ್ಷಣ ಹಿಂಗಾಗೋತ್ತಲ್ಲ, ಏನು ಜೀವನ ಏನ ಮಾಡಲಿ ನಾನು, ನನ್ನ ಹೆಂಡ್ತಿ ಮಕ್ಕ ತಂದೆ ತಾಯಿ, ನನ್ನ ಮನೇಲಿ ನನ್ನ ಮಕ್ಳಿಗೆ ಏನು ಮಾಡೋದು ಅಂತ ಕೇಳ್ತೀಯ. ನಾನು ಇದನ್ನು ಹೆದರ್ಕೋಬೇಡ, ನೀನು ಎಲ್ಲನೂ ವ್ಯವಸ್ಥೆ ಮಾಡಿಕೊಡ್ತೀವಿ ಸುಮ್ಮರು ಅಂತ ಹೇಳಿದ್ರೆ ಹೊರ್ತು ಅವ್ರು ನಮಗೇನೂ ಮಾಡಿಕೊಡ್ಲಿಲ್ಲ. ಅಷ್ಟು ಮಾತ್ರ ಭರವಸೆ ಕೊಟ್ಟರು ಸರ್. ಎಲ್ಲದಕ್ಕೂ ನಾನು ಇದನ್ನು ಹೆದರ್ಕೋಬೇಡ ಕಣ ಅಂತ ಭರವಸೆ ಕೊಟ್ಟರೆ ಹೊರ್ತು ಪುನಃ ಮುಂದಕ್ಕೆ ಅವರು ಏನೂ ಮಾಡಲಿಲ್ಲ ಸರ್. ಮತ್ತೆ ಹಾಸ್ಪಿಟ್ಲಿಗೆ ಖರ್ಚು ವೆಚ್ಚ ಎಲ್ಲ ಏನ್ ಮಾಡ್ತಿದ್ರಿ, ಏನ್ ಮಾಡಿದ್ರಿ ಆಮೇಲೆ? ಅವರೇ ಸರ್ ಕರ್ಕೋಗಿ ಹಾಸ್ಪಿಟ್ಲಿಗೆ ಎಲ್ಲ ಕರ್ಕೋಗಿ ತೋರಿದ್ರು. ಯಾರ ದರ್ಶನ್ ಸಾಹೇಬ್ರೆ ಕರ್ಕೋಗಿ ಎಲ್ಗೆ ಕರೆಕ್ಟಾಗಿ ತೋರ್ಬಿಟ್ಟು ಇದ್ದಷ್ಟು ಇನ್ನು ಏನೂ ಆಗಲ್ಲ ಅಂದ ಅಲ್ಲಿ ತೋಟದಲ್ಲಿ ಎದ್ದು ನಿಂತ್ಕೊಳ್ಳೋಕ್ಕೂ ಆಗಲಿಲ್ಲ. ಅಲ್ಲ ಇನ್ನು ಗೇಯ ಆಸಕ್ತಿನೂ ನನಗೆ ಇಲ್ಲದಾಗಾಯ್ತು, ಗೇಯ ಆಸಕ್ತಿನೂ ಇಲ್ಲದಾಗಾಯ್ತು. ಸುತ್ತದೇನ ಮರ್ಸ್ಕೊಂಬಿದ್ಕತ್ತಲ್ಲ ಆ ಥರ ಮರ್ಸ್ಕೊಂಬಿದ್ಕತ್ತೆ. ಅವ್ರೇನು ಮಾಡಿದ್ರು, ಹೆದರ್ಕೊಬೇಡ ಕಣ ನಾನಿದ್ದೀನಿ ನಿನ್ನ ಪಡ್ಗು ಹೋಗ ಅಂತ ಅಂದ್ಬಿಟ್ಟು ಅವ್ರ ಕಡೆ ಯಾರೋ ಕಾರಲ್ಲಿ ಕರ್ಕೊಂಡು ಬಿಟ್ಬಿಟ್ಟು ನಾನು ನಿಮ್ಗೆ ಎಲ್ಲದಕ್ಕೂ ನಾನು ಇದಕ್ಕೆ ಹೆದರ್ಕೊಬೇಡ ಅಂತ ಅಂದ್ಬಿಟ್ಟು ಹೋದೆ ಒಂದು ದಿವಸ. ಪುನಃ ಯಾರೋ ಬಂದು ನೀವೇನ್ ಕೇಳಿಲ್ವಾ ಸರ್ ಪರಿಹಾರನ, ಅಥವಾ ಏನು ಕಂಪ್ಲೇಂಟ್ ಏನ್ ಕೊಡ್ಲಿಲ್ವಾ, ದೂರ ಏನಾದ್ರು? ಕಂಪ್ಲೇಂಟ್ ಏನೂ ಕೊಟ್ಟಿಲ್ಲ ಸರ್. ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಸರ್. ಯಾಕೆ ಕೊಡ್ಲಿಲ್ಲ ಕಂಪ್ಲೇಂಟ್? ಸರ್ ನಾ ಏನಂತ ಕಂಪ್ಲೇಂಟ್ ಕೊಡಲಿ ಸರ್, ಯಾರೇ ಭರವಸೆ ಕೊಟ್ಟಿರಲ್ಲ ಸರ್. ತಾನೇ ಈಗ ನೀವು ಕೂತಿರ್ಲಾಗ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಹೆದರ್ಕೊಬಿಡಕ್ಕ ಏನು ಮಾಡಕ್ಕ, ಇನ್ನು ನಾನು ಇದನ್ನು ಸುಮ್ಮನಿರೋ ನಿನ್ನ ನೋಡ್ಕೊತೀನಿ ಎಲ್ಲ ನೀನೇ ಸರ್. ಮೊದಲೇ ಚೆನ್ನಾಗಿ ತಿರ್ಗಾಡ್ಕೊಂಡು ಓಡಾಡ್ಕೊಂಡು ಎಲ್ಲ ಮಾಡ್ಕೊಯ್ದ ಆ ರೀತಿ ನಾ ಏನಾದರೂ ಸರಿ ಮಾಡಿಕೊಡ್ತೀನಿ ಅಂತಂದ್ರಲ್ಲ ಸರ್. ನಾನು ಹೆಂಗೆ ಅಂತ ಇದಂದ್ಮೇಲೆ ನಾನು ಹೆಂಗೆ ಕಂಪ್ಲೇಂಟ್ ಕೊಡೋಕ್ಕೆ ಸಾಧ್ಯ? ಸರಿ ಭರವಸೆ ಕೊಟ್ರು, ಆದ್ರೆ ದುಡ್ಡು ಕೊಟ್ಟಿಲ್ವಲ್ಲ, ಅದಾದ್ಮೇಲೆ ಆದ್ರೂ ಕೇಳಿಲ್ವಾ ನೀವು ಅವ್ರನ್ನ? ಸರ್ ಹೋದಾಗ ಗೇಟ್ ಬೀಗ ಹಾಕ್ಬಿಟ್ಟು ನಾಯಿಗಳು ಬಿಟ್ಬಿಟ್ರು ಸರ್. ಗೇಟಿಗೆ ಬೀಗ ಹಾಕ್ಬಿಟ್ರು. ಫಾರ್ಮ್ ಹೌಸ್ಗೆ ನಾವು ಹಿಂಗಾಗುತ್ತೆ ಇನ್ನೇನು ಮಾಡೋಕೆ ಜೀವನ, ಇನ್ನು ಏನಾರು ಪರಿಹಾರ ಅಷ್ಟು ಇಟ್ಕೊಂಡಂಗೆ ಜೀವನ ಮಾಡೋಗ್ಬಿಟ್ಟು ಕೇಳಕ್ಕಂತ ತೋಟಕ್ಕೆ ಹೋದ ತಕ್ಷಣ ಏನು ಮಾಡಿದ್ರು, ನಾಯಿಗಳನ್ನೆಲ್ಲ ಬಿಟ್ಬಿಟ್ಟು ಗೇಟ್ ಬೀಗ ಹಾಕ್ಬಿಟ್ರು. ಆ ಗೇಟ್ ಬೀಗ ಹತ್ಲಿ ಅಲ್ಲೂ ಕೇಳ್ದ ಅವರನ್ನ, ಒಬ್ಬ ಇಟ್ಲಿ ಅಲ್ಲೇ ಇದ್ದಾನೆ, ಗೇಟ್ ಬೀಗ ತೆಗಿಯಪ್ಪ ಅಂತಲೇ ನಮ್ಮ ಸಾವುಕಾರರ ಗೇಟ್ ಬೀಗ ತೆಗಿಯಲ್ಲ. ಅವ್ರು ಬಂದು ತೆಗಿ ಅಂತ ಹೇಳಿದ್ರೆ ತಗೋತೀವಿ, ಲೇಟ್ ತೆಗಿಯಲ್ಲ. ಯಾರು ನಮ್ಗೆ ಗೊತ್ತಿಲ್ಲ, ಹೋಗಿ ಅಂತ ಅಂದ್ಬಿಟ್ಟು ತಳ್ಬಿಟ್ರು ಸರ್. ಅದಾದ್ಮೇಲೆ ನೀವು ದರ್ಶನ್ ಅವ್ರ ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಲಿಲ್ಲ? ಪ್ರಯತ್ನ ಹೆಂಗೆ ಸರ್, ಆವತ್ತು ಹೋಗಿ ಹಂಗಾಯ್ತು. ಇನ್ನು ನಾನು ಹೆಂಗೆ ಸರ್, ಯಾರು ಸರ್ ಕರ್ಕೋದ್ರು? ಕರ್ಕೋಗಿದ್ದೆ ಪುನಃ ಒಂದು ದಿವಸ ಆಯ್ತಲೇ ಹೋಗಿ ಕೇಳಿ ಹೋಯ್ತಲೇ ಪುನಃ ಅಂದರು. ಪುನಃ ನಮ್ಮ ಅತ್ತ ಮಗವ್ರು ಕಳಿಸ್ದೆ, ಹಿಂಗಾಗೋಯ್ತು ಹೋಗಿ ಅಂತ. ಅವ್ರಿಗೇನು ಮಾಡೋದು, ದಾರಿ ಇಟ್ಕೊಂಡು ರೌಡಿಜ ಮಾಡಕ್ಕೆ ಹೊಡಿಯೋಕೆ ಗಂಡ ಹೆಂಡ್ತಿ ಹೋಯ್ತವ್ರು. ಹಿಂಗಾಗೋದಲ್ಲ ಇನ್ನು ಏನು ಮಾಡ್ರಿ, ಇನ್ನು ಯಾರು ಅವ್ರಿಗೂ ನಮಗೂ ಇಲ್ಲ ಅವ್ರಿಗೂ. ಏನಾರು ಹೆಲ್ಪ್ ಮಾಡಿ ಅಷ್ಟು ಇಷ್ಟ ಅವ್ರ ಜೀವನಕ್ಕಾರು ಏನೋ ವ್ಯವಸ್ಥೆ ಮಾಡೋ ಅಂದ್ಬಿಟ್ಟು ಅವ್ರು ಕೇಳಕ್ಕೆ ಹೋದ ಅವ್ರನ್ನ ಹೊಡಿಯೋಕೆ. ಅವ್ರ ಕಡೆ ರೈಡ್ಗಳನ್ನ ಬಿಟ್ಟು ಈ ನಾಯಿ ಪಾಯಿಗಳನ್ನೆಲ್ಲ ಬಿಟ್ಟು ಅವ್ರಿಗೂ ಬಾರಿ ಎದುರಿಸ್ಬಿಟ್ರು ಸರ್. ಅಂತೇಳಿ ಸದ್ಯ ನಾವು ಬಂದರೆ ಸಾಕು ಅನ್ನೋ ಮಟ್ಟ ಅವ್ರಿಗಾಗೋಯ್ತು. ಕೇಳ ಜೀವನಕ್ಕೆ ನನಗೋಸ್ಕರ ಕೇಳಕ್ಕೆ ಅನ್ನೋ ಅವಶ್ಯಕತೆಗೆ ಅವ್ರಿಗೆ ನನಗೆ
ಅವನಿಗೋಸ್ಕರ ಏನು ಮಾಡೋಕ್ಕದು ಹಿಂಗೆ ಆಗೋಯ್ತು. ಅಷ್ಟು ಇಷ್ಟ ಅವ್ನಿಗೆ ಏನೋ ಅಷ್ಟು ಪರಿಹಾರಕ್ಕೆ ಇಸ್ಕೊಡೋ ಮಕ್ಕ ಮರಿಯವ ಅರ್ಥ ವಯಸ್ಸಾಗದ ಅವ್ರ ತಾಯಿಯವ್ರಿಗೆ ಅವ್ರ ಮನೆಗೆ ಗಂಡಾಳಿಲ್ಲ ಯಾರಿಲ್ಲ ಹೆಂಗಸ್ರು ಇರೋರು. ಏನೋ ಒಂದಷ್ಟು ಇಸ್ಕೊಡೋ ಅವ್ರಿಗಂತೀವ ಅವ್ರು ಹೋಯ್ತ್ಲಿ ಅವ್ರಿಗೆ ಬಾರಿ ರೌಡಿಜ ಮಾಡಿಬಿಟ್ರಲ್ಲ ಸರ್. ಇನ್ನು ಯಾರು ಸರ್ ಅಷ್ಟೇ ಕೇಳೋರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.